ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಿಗೆ ಮುಂಬೈನಿಂದ ಬರ್ತಾ ಇದೆ ರೈಲು. ಬರ್ತಾ ಇದೆ 22 ರೋಗಿಗಳ ಬರ್ತಿದೆ 22 ಬೋಗಿಗಳ ಉದ್ಯಾನ್ ಎಕ್ಸ್ಪ್ರೆಸ್. ಇಲ್ಲಿ 22 ಬೋಗಿಗಳು ಅಂದ್ರೆ ಲೆಕ್ಕ ಹಾಕಿ 10,000ಕ್ಕೂ ಹೆಚ್ಚಿನ ಜನ ಅದರಲ್ಲಿ ಇರ್ತಾರೆ. ಸೊ 1000ಕ್ಕೂ ಹೆಚ್ಚಿನ ಜನ ಈಗ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಸಹಜವಾಗಿ ಆತಂಕವನ್ನ ಹೆಚ್ಚಿಸ್ತಾ ಇದೆ. ಕೆಲ ಹೊತ್ತಲ್ಲೇ ಮುಂಬೈನಿಂದ 1188 ಜನ ಆಗಮಿಸಲಿದ್ದಾರೆ. 1188 ಜನ ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ದಿನ ಒಂದಕ್ಕೆ 100ಕ್ಕೂ ಹೆಚ್ಚಿನ ಪ್ರಕರಣಗಳಲ್ಲಿ, ಬಹುಪಾಲು 80ಕ್ಕೂ ಹೆಚ್ಚಿನ ಪ್ರಕರಣಗಳಲ್ಲಿ, 80%ಕ್ಕೂ ಹೆಚ್ಚಿನ ಪ್ರಕರಣಗಳಲ್ಲಿ ಮಹಾರಾಷ್ಟ್ರದ ಲಿಂಕ್ ಇರುವಂತದ್ದು. ಸೊ ಈಗ ಕರ್ನಾಟಕಕ್ಕೆ ದಿನೇ 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 ಮಹಾರಾಷ್ಟ್ರದಿಂದ ಬರ್ತಾ ಇರುವಂತ ಒಂದು ಟ್ರೈನ್ ಅಂದ್ರೆ ಸಹಜವಾಗಿ ಆತಂಕ ಕಾಡ್ತಾ ಇದೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಮೂಲಕ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ. ಕಲಬುರಗಿ, ರಾಯಚೂರು, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಯಲಹಂಕ ಮಾರ್ಗವಾಗಿ ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಉದ್ಯಾನ್ ಎಕ್ಸ್ಪ್ರೆಸ್. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದೆ ರೈಲು. ದೆಹಲಿ ಕೂಡ ಈಗ ಆಲ್ರೆಡಿ ಸುಮಾರು 15,000ಕ್ಕೂ ಹೆಚ್ಚಿನ ಪ್ರಕರಣಗಳ ಹೊಂದಿರುವಂತ ರಾಜ್ಯ. ಆ ರಾಜ್ಯದಿಂದಲೂ ಕೂಡ ಟ್ರೈನ್ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆತಂಕ ಮನೆ ಮಾಡಿದೆ. ಆದರೆ ದೆಹಲಿಯಿಂದ ಬರ್ತಾ ಇರುವಂತ ಪ್ರಯಾಣಿಕರನ್ನ ಯಾವುದೇ ರೀತಿಯಾಗೂ ಕೂಡ ಸಾಂಸ್ಥಿಕ ಕ್ವಾರಂಟೈನ್ ಮಾಡೋದಿಲ್ಲ, ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಒಂದ್ ಕಡೆ ದೆಹಲಿಯಿಂದ ಟ್ರೈನ್, ಇನ್ನೊಂದ್ ಕಡೆ ಮುಂಬೈಯಿಂದ ಟ್ರೈನ್ ಬರ್ತಾ ಇರುವಂತದ್ದು ಯಾವ ರೀತಿಯಾದಂತಹ ಆತಂಕ ಹೆಚ್ಚು ಮಾಡ್ತಾ ಇದೆ? ಇನ್ನೊಂದ್ ಕಡೆ ಎಷ್ಟು ಜನ ಪ್ರಯಾಣಿಕರು ಟೋಟಲ್ ಆಗಿ ಬರ್ತಾ ಇರುವಂತದ್ದು? ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ? ಪೃಥ್ವಿ, ಇವತ್ತು ಬೆಂಗಳೂರು ಕೆಎಸ್ಆರ್ ರೈಲು ನಿಲ್ದಾಣಕ್ಕೆ 2 ಪ್ರಮುಖ ನಗರಗಳಿಂದ ರೈಲು ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಅದು ಮೊದಲಿಗೆ ಒಂದು ದೆಹಲಿಯಿಂದ ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಈಗ ಬೆಂಗಳೂರು ರೈಲು ನಿಲ್ದಾಣವನ್ನು ತಲುಪಿರುವಂತದ್ದು. ಬೆಳಗ್ಗೆ 6:30ಕ್ಕೆ ಆ ರೈಲು ಬೆಂಗಳೂರಿಗೆ ಆಗಮಿಸಿದೆ. ಈಗಾಗಲೇ ದೆಹಲಿಯಿಂದ ಬಂದಂತ ಪ್ರಯಾಣಿಕರನ್ನ ಈಗಾಗಲೇ ತಪಾಸಣೆ ಮಾಡಿ ಅವರನ್ನ ಹೋಮ್ ಕ್ವಾರಂಟೈನ್ ಸೀಲ್ ಹಾಕಿ ಅವರನ್ನ ಮನೆಗಳಿಗೆ ಕಳಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ನಾವೇನ್ ನೋಡ್ತಾ ಇದೀವಿ. ಈಗ ಪ್ರಯಾಣಿಕರು ಒಬ್ಬೊಬ್ಬರಾಗಿ ತಮ್ಮ ಲಗೇಜ್ ಅನ್ನ ಹಿಡ್ಕೊಂಡು ಬರ್ತಿದ್ದಾರೆ. ಮತ್ತೆ ಅವರ ಕೈ ಮೇಲೂ ಸಹ ನೋಡಬಹುದು ಹೋಮ್ ಕ್ವಾರಂಟೈನ್ ಸೀಲ್ ಅನ್ನ ಹಾಕಿದ್ದಾರೆ. ಅಂತವರು ಈಗ ಲಗೇಜ್ ಸಮೇತ ತಾವೇ ಒಂದು ಓನ್ ವೆಹಿಕಲ್ ಮಾಡ್ಕೊಂಡು ಈಗ ಮನೆಗಳಿಗೆ ಹೋಗ್ತಿರುವಂತದ್ದನ್ನ ಸಹ ನೋಡ್ತಾ ಇದೀವಿ. ಮತ್ತೆ ಅದೇ ರೀತಿ ಇನ್ನು ಸ್ವಲ್ಪ ಸಮಯಕ್ಕೆ ಮುಂಬೈಯಿಂದ ಒಂದು ಎಕ್ಸ್ಪ್ರೆಸ್ ರೈಲು ಬರ್ತಾ ಇದೆ, ಉದ್ಯಾನ್ ಎಕ್ಸ್ಪ್ರೆಸ್ ರೈಲು. ಆ ಒಂದು ರೈಲಿಗೋಸ್ಕರ ಈಗ ಎಲ್ಲಾ ಸಿದ್ಧತೆಗಳನ್ನ ಬಿಬಿಎಂಪಿ ಮತ್ತೆ ಆರೋಗ್ಯ ಇಲಾಖೆ ಮಾಡ್ಕೊಂಡಿರುವಂತದ್ದು. ಏನು ದೆಹಲಿಗಿಂತ ಮುಖ್ಯ ಇಂಪಾರ್ಟೆನ್ಸ್ ಅನ್ನ ಮುಂಬೈ ರೈಲ್ಗೆ ಕೊಟ್ಟಿರುವಂತದ್ದು. ಯಾಕಂದ್ರೆ ದೆಹಲಿಯಿಂದ ಬರುವಂತಹ ಪ್ರಯಾಣಿಕರಿಗೆ ಕೇವಲ ಹೋಮ್ ಕ್ವಾರಂಟೈನ್ ಮತ್ತೆ ಆರೋಗ್ಯ ತಪಾಸಣೆಯನ್ನ ಮಾಡಿ ಅವರನ್ನ ಮನೆಗಳಿಗೆ ಕಳಿಸ್ಕೊಡ್ಬೋದು. ಯಾಕಂದ್ರೆ ದೆಹಲಿಯಿಂದ ಬರುವಂತಹ ರೈಲು ಮಧ್ಯಪ್ರದೇಶ, ತೆಲಂಗಾಣ, ಆಂಧ್ರ ಮೂಲಕ ರಾಜ್ಯವನ್ನ ಬರುತ್ತೆ. ಈ 4 ರಾಜ್ಯಗಳಲ್ಲಿ ಯಾವುದೇ ರೀತಿಯ ಒಂದು ಹೈ ರಿಸ್ಕ್ ಇಲ್ಲ ಅಂತೇಳಿ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿ ಅಲ್ಲಿಂದ ಬರುವಂತಹ ಪ್ರಯಾಣಿಕರನ್ನ ಹೋಮ್ ಕ್ವಾರಂಟೈನ್ ಮಾಡಬಹುದಷ್ಟೇ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಮುಂಬೈಯಿಂದ ಏನು ರೈಲು ಬರುತ್ತೆ, ಈ ರೈಲಿನಲ್ಲಿ ಬರುವಂತಹ ಪ್ರಯಾಣಿಕರನ್ನ ಕಡ್ಡಾಯವಾಗಿ 7 ದಿನಗಳ ಒಂದು ಸಾಂಸ್ಥಿಕ ಕ್ವಾರಂಟೈನ್ ಮಾಡಬೇಕು ಅಂತೇಳಿ ಈಗ ಒಂದು ಸರ್ಕಾರದ ಮಾರ್ಗಸೂಚಿ ಇದೆ. ಆ ಒಂದು ಮಾರ್ಗಸೂಚಿಯ ಒಂದು ಹಿನ್ನೆಲೆಯಾಗಿ ಈಗಾಗಲೇ ಮುಂಬೈಯಿಂದ ಬರುವಂತಹ ಪ್ರಯಾಣಿಕರಿಗೆ ಒಂದು ಖುದ್ದಾಗಿ ಆರೋಗ್ಯ ತಪಾಸಣೆ ಮಾಡುವಂತದ್ದು ಮತ್ತೆ ಅವರನ್ನ ಒಂದು ಸಾಂಸ್ಥಿಕ ಕ್ವಾರಂಟೈನ್ಗೆ ಕಳಿಸ್ಕೊಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ತಯಾರಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಸುಮಾರು 8:30 ನಂತರ ರೈಲು ಬೆಂಗಳೂರಿಗೆ ಆಗಮನ ಮಾಡುವಂತ ನಿರೀಕ್ಷೆ ಇದೆ. ಅದಕ್ಕೋಸ್ಕರ ಈಗಾಗಲೇ ಎಮರ್ಜೆನ್ಸಿಗೋಸ್ಕರ ಆಂಬ್ಯುಲೆನ್ಸ್ ವ್ಯವಸ್ಥೆ ಹಾಗೂ ಪ್ರಯಾಣಿಕರನ್ನು ಕ್ವಾರಂಟೈನ್ಗೆ ಕರೆದೊಯ್ಯೋದಕ್ಕೆ ಒಂದು ಬಿಎಂಟಿಸಿ ಬಸ್ಗಳನ್ನು ಸಹ ಈಗಾಗಲೇ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಸುಮಾರು ಮುಂಬೈಯಿಂದ ಸುಮಾರು ಒಂದು 1118ಕ್ಕೂ ಹೆಚ್ಚು ಜನ ಒಂದು ಆನ್ಲೈನ್ ನಲ್ಲಿ ಬುಕ್ ಮಾಡಿಕೊಂಡಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಡೆಗಳಲ್ಲಿ ರೈಲು ನಿಲುಗಡೆ ಮಾಡೋದ್ರಿಂದ ಬೇರೆ ಬೇರೆ ನಿಲ್ದಾಣಗಳಲ್ಲಿ ಸಾಕಷ್ಟು ಪ್ರಯಾಣಿಕರು ಇಳ್ಕೊಳ್ತಾರೆ. ಆದ್ರೆ ಬೆಂಗಳೂರಿಗೆ ಸುಮಾರು ಒಂದು 500ಕ್ಕೂ ಹೆಚ್ಚು ಜನ ಒಂದು ಬರೋ ನಿರೀಕ್ಷೆ ಇದೆ ಅಂತ ಹೇಳಿ ಈಗಾಗಲೇ ಬಿಬಿಎಂಪಿ ಅವರು ಒಂದು ಅಂದಾಜನ್ನ ತಯಾರು ಮಾಡಿಕೊಂಡಿರುವಂತದ್ದು. ಈಗಾಗಲೇ ಏನು ಹೈ ರಿಸ್ಕ್ ಝೋನ್ ನಲ್ಲಿ ಮುಂಬೈ ಮೊದಲನೇ ಸ್ಥಾನದಲ್ಲಿರೋದ್ರಿಂದ ಆ ಒಂದು ರೈಲಿನಲ್ಲಿ ಎಷ್ಟು ಜನ ಪ್ರಯಾಣಿಕರು ಬರ್ತಾರೆ ಅಂತ ಹೇಳಿ ಈಗ ಬಿಬಿಎಂಪಿ ಅಧಿಕಾರಿಗಳು ಕಾಯ್ತಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು.